ಇದೀಗ ಭಾರತ ಎಷ್ಟು ಸೂಪರ್ ಪವರ್ ಆಗಿ ಬೆಳೆದಿದೆ, ಪಾಕಿಸ್ತಾನ ಭಿಕ್ಷೆ ಬೇಡ್ತಾ ಇದೆ ಅಂತೇಳಿ ಅಲ್ಲಿಯ ಸಂಸದರೇ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು. ಈ ನಡುವೆ ಪಾಕಿಸ್ತಾನಕ್ಕೆ ಎಂಟಾಣೆ ಭಿಕ್ಷೆ ಹಾಕೋರು ಕೂಡ ಇಲ್ಲ. ಈ ನಡುವೆ SP ನಾಯಕಿ ಹೇಳಿದಂಥ ಮಾತನ್ನು ಗುರಿಯಾಗಿಸಿಕೊಂಡು ಪಾಕಿಸ್ತಾನ ನಮ್ಮಲ್ಲಿ ಒಬ್ಬರನ್ನ ಪ್ರಧಾನಿ ಮಾಡೋಕ್ಕೆ ಪ್ರಯತ್ನ ಪಡ್ತಿದೆ ಅನ್ನೋಂಥ ಹೇಳಿಕೆಯನ್ನು ಕೂಡ ಪ್ರಧಾನಿ ನರೇಂದ್ರ ಮೋದಿ ಕೊಟ್ಟರು. ಏನಿತ್ತು ವಿಶೇಷತೆ, ಬನ್ನಿ ಈ ಸ್ಟೋರಿ ನೋಡೋಣ. ಉಗ್ರರನ್ನ ಪೋಷಿಸಿ ಇಂದು ವಿಶ್ವದ ಮುಂದೆ ಭಿಕ್ಷೆ ಬೇಡುತ್ತಿರುವ ಪಾಕಿಸ್ತಾನದ ಸ್ಥಿತಿಯನ್ನ ಅಲ್ಲಿನ ಸಂಸದನೇ ಸಂಸತ್ನಲ್ಲಿ ವಿವರಿಸಿದ್ದಾನೆ. ಭಾರತ ಜಾಗತಿಕ ಸೂಪರ್ ಪವರ್ ಆಗುವ ಕನಸು ಕಾಣುತ್ತಿದ್ರೆ ನಾವು ಇಲ್ಲಿ ದಿವಾಳಿಯಿಂದ ಪಾರಾಗಲು ವಿಶ್ವದ ಮುಂದೆ ಭಿಕ್ಷೆ ಬೇಡುವ ಸ್ಥಿತಿ ನಿರ್ಮಾಣವಾಗಿದೆ. ಇದಕ್ಕೆ ಕಾರಣ ಯಾರು ಎಂದು ಸಂಸದ ಮೌಲಾನಾ ಫಜ್ಲೂರ್ ಪ್ರಶ್ನಿಸಿದ್ದಾರೆ. हिंदुस्तान और हम एक ही दिन में आजाद हुए। 15 अगस्त 1947 को सुबह 8 बजे दिल्ली में लॉर्ड माउंटबेटन ने इंडिया के गवर्नर जनरल का हल्फ उठाया और कराची में कायदे आज़म मोहम्मद अली जिन्नाह ने हल्फ उठाया। एक ही दिन हम आजाद हुए। आज वो दुनिया की सुपर ताकत बनने के ख्वाब देख रहा है और हम दिवालियापन से बचने के लिए भीख मांग रहे हैं। ಇದರ ಮಧ್ಯೆ ಪಾಕಿಸ್ತಾನದ ಸ್ಥಿತಿ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿ ವ್ಯಂಗ್ಯವಾಡಿದ್ದಾರೆ. ಜೊತೆಗೆ ಕಾಂಗ್ರೆಸ್ಗೂ ಕುಟುಕಿದ್ದಾರೆ. ದೇಶದಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಭೂತಗನ್ನಡಿ ಹಾಕಿ ಹುಡುಕುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಆ ಪಕ್ಷ ಇಲ್ಲಿ ಸಾಯುತ್ತಿದ್ರೆ ಅಲ್ಲಿ ಪಾಕಿಸ್ತಾನ ಅಳುತ್ತಿದೆ ಎಂದು ವಾಗ್ದಾಳಿ ನಡೆಸಿದ್ದಾರೆ. आज जब भारत ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. में कांग्रेस कमजोर हो रही है, यानी सूक्ष्मदर्शक यंत्र लेकर के भी कांग्रेस को ढूंढना मुश्किल हो रहा है। लेकिन मजा ये है कि यहां कांग्रेस मर रही है और वहां पाकिस्तान रो रहा है। आपको पता चला होगा कांग्रेस के लिए अब पाकिस्तानी नेता दुआ कर रहे हैं। शहजादे को प्रधानमंत्री बनाने के लिए पाकिस्तान उतावला है। ಭಾರತದ ಚುನಾವಣಾ ಕಣದಲ್ಲಿ ಪಾಕಿಸ್ತಾನ ಸುದ್ದಿ ಮಾಡ್ತಿದೆ. ಪಾಕಿ ನಾಯಕರ ಮಾತುಗಳೇ ಬಿಜೆಪಿ ಪಾಲಿಗೆ ಅಸ್ತ್ರವಾಗ್ತಿರೋದಂತೂ ಸತ್ಯ. ಈಗ ಪಾಕಿಸ್ತಾನದ ಪರಿಸ್ಥಿತಿ ಹೇಗಿದೆ, ಅಲ್ಲಿಯ ಬೆಲೆ ಹೇಗಿದೆ ಒಂದು ಹೇಳ್ಬಿಡ್ತೀನಿ. ಯಾಕೆಂದರೆ ಪಾಕಿಸ್ತಾನದ ವಿಚಾರ ಬಂದ ಕಾರಣಕ್ಕಾಗಿ ಪಾಕಿಸ್ತಾನದಲ್ಲಿ 1 kg ಗೋಧಿ ಹಿಟ್ಟು ಬೆಲೆ 800 ರೂಪಾಯಿ, 1 kg ಬಾಳೆಹಣ್ಣು 200 ರೂಪಾಯಿ, ಒಂದು ರೊಟ್ಟಿಗೆ 30 ರೂಪಾಯಿ ಇದೆ, 1 ಲೀಟರ್ ನೀರಿಗೆ 60 ರೂಪಾಯಿ ಇದೆ, 1 ಲೀಟರ್ ಹಾಲಿಗೆ 212 ರೂಪಾಯಿ ಇದೆ, 1 kg ಅಕ್ಕಿಗೆ 329 ರೂಪಾಯಿ ಇದೆ, ಡಜನ್ ಮೊಟ್ಟೆಗೆ 27 ರೂಪಾಯಿ, 1 kg ಚಿಕನ್ಗೆ 790 ರೂಪಾಯಿ, 1 kg ಟೊಮೆಟೊಗೆ 130 ರೂಪಾಯಿ, 1 kg ಈರುಳ್ಳಿಗೆ 130 ರೂಪಾಯಿ ಇದೆ. ಇದು ಪಾಕಿಸ್ತಾನದ ಪರಿಸ್ಥಿತಿ.